ಬಳ್ಳಾರಿಯಲ್ಲಿ ವರುಣ ದೇವನ ಅವಕೃಪೆಯಿಂದ ಈಗ ರೈತರು ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಮುಖ್ಯವಾಗಿ ಮುಂಗಾರು ಬೆಳೆ ಅಂದ್ರೆ ಮುಂಗಾರು ಮಳೆ ಕೈಕೊಟ್ಟ ಪರಿಣಾಮವಾಗಿ ಈಗ ರೈತರು ಬಿತ್ತನೆ ಮಾಡಲಾಗದೆ ಸಾಕಷ್ಟು ನಷ್ಟಕ್ಕೆ ಸಿಲುಕಿರುವಂತದ್ದು. ಒಂದ್ ಕಡೆ ಬಳ್ಳಾರಿ ಜಿಲ್ಲೆಯಾದಂಥ ಲಕ್ಷಾಂತರ ಪ್ರದೇಶದಲ್ಲಿ ಏನು ನಾಟಿ ಮಾಡಬೇಕಾದಂಥ ಮೆಣಸಿನಕಾಯಿ ಸಸಿಗಳು ಕೂಡ ಈಗ ಅಗಿ ಹಂತದಲ್ಲಿರುವಂಥದ್ದು. ಅವುಗಳು ಇನ್ನೇನು ಕೆಲವೇ ದಿನಗಳೇ ಕಳೆದ್ರೆ ಅವು ಸಂಪೂರ್ಣವಾಗಿ ಅಂದ್ರೆ ಕೈ ಕೊಡುವಂತ ಒಂದು ಆತಂಕ ಇದೆ. ಈ ನಿಟ್ಟಿನಲ್ಲಿ ತುಂಗಭದ್ರಾ ಜಲಾಶಯಕ್ಕೆ ಈಗ 45 TMC ಅಷ್ಟು ನೀರು ಹರಿದು ಬಂದಿರುವಂಥದ್ದು. ಹಾಗಾಗಿ ಕಾಲುವೆಗಳ ಮೂಲಕ ರೈತರ ಜಮೀನುಗಳಿಗೆ ನೀರು ಹರಿಸಬೇಕನ್ನುವಂತ ಒಂದು ಒತ್ತಾಯವನ್ನ ಈಗ ರೈತ ಸಂಘಟನೆಗಳು ಮಾಡ್ತಾ ಇದ್ದಾವೆ. ಮುಖ್ಯವಾಗಿ ಇನ್ನು 15 ದಿನಗಳ ಅಂತರದಲ್ಲಿ 70 TMC ಅಷ್ಟು ನೀರು ಸಂಗ್ರಹ ಆಗುವಂತ ಒಂದು ಲಕ್ಷಣಗಳು ಕಾಣ್ತಾ ಇರುವಂತದ್ದು. ಈಗ ನಿಗದಿತ ಅವಧಿಯಲ್ಲಿ ರೈತರ ಜಮೀನುಗಳಿಗೆ ನೀರನ್ನ ಜಲಾಶಯದಿಂದ ಕಾಲುವೆ ಮೂಲಕ ಹರಿಸಿದ್ರೆ ರೈತರಿಗೂ ಕೂಡ ಉತ್ತಮವಾದಂಥ ಬೆಳೆಯನ್ನ ಬೆಳೆಯೋಕೆ ಅವಕಾಶ ಸಿಗುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ರೈತರು ಒಂದೆಡೆ ಆಶಾಭಾವನೆಯನ್ನ ಇಟ್ಕೊಂಡಿರುವಂಥದ್ದು. ನಮ್ಮ ಜೊತೆಗೆ ರೈತರಿದ್ದಾರೆ, ಅವ್ರನ್ನು ಕೂಡ ಈಗ ನೇರವಾಗಿ ಮಾತಾಡಿಸ್ತಾ ಹೋಗುವಂಥ ಕೆಲಸವನ್ನ ಮಾಡ್ತೀನಿ. ಸರ್, ಮುಖ್ಯವಾಗಿ ಈಗ 45 TMC ನೀರು ಬಂದಿದೆ, ಇನ್ನುವರೆಗೂ ಕೂಡ ಕಾಲುವೆಗಳಿಗೆ ನೀರು ಹರಿಸ್ತಾ ಇಲ್ಲ. ಈಗ ನಿಮ್ಮ ಆಗ್ರಹ ಏನು? ಸರ್, ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ 70 TMC ನೀರಾದ್ರೆ ಮಾತ್ರ ನಾವೆಲ್ಲರೂ ಪ್ರಯತ್ನ ಮಾಡೋಣ, ಅಲ್ಲಿವರೆಗೆ ಕುಡಿಯ ನೀರಿಗೆ ಮಾತ್ರ ಇರಲಿ ಅಂತಕ್ಕಂಥ ಮಾತಿಗೆ ಅವ್ರು ನಾವು ಬೆಲೆ ಕೊಟ್ಟಿದ್ದೀವಿ ಸರ್. ಆದರೆ ಇತ್ತೀಚೆಗೆ ಏನಾಗಿದೆ, ಮಲೆನಾಡು ಪ್ರಾಂತದಲ್ಲಿ ಸುಮಾರು ಒಂದು ವಾರದಿಂದ ಉತ್ತಮವಾಗಿರ್ತಕ್ಕಂಥ ಮಳೆ ಆಗ್ತೈತೆ. ಈಗ ತುಂಗಾಲಿಂದ ನಮಗೆ ನೇರವಾಗಿ ತುಂಗಭದ್ರಕ್ಕೆ ಜಲಾಶಯಕ್ಕೆ ನೀರು ಬರ್ತಾವೆ, ಯಾಕಂದರೆ ಮಧ್ಯದಲ್ಲಿ ಯಾವುದೇ ಜಲಾಶಯ ಇಲ್ಲ. ಹಿಂಗಾಗಿ ಅಲ್ಲಿ ಏನು ತುಂಗದಲ್ಲಿ ಏನಾಗಿದೆ ಸರ್, ಇವತ್ತು ಶೃಂಗೇರಿ ಭಾಗದಲ್ಲಿ 288 ಮಿಲಿಮೀಟರ್ ಮಳೆ, ಅಂದರೆ ಒಂದು ಕೇವಲ ಶೃಂಗೇರಿ ಮಾತ್ರ. ಆದರೆ ಮಲೆನಾಡು ಪ್ರಾಂತ್ಯದಲ್ಲಿ ಉತ್ತಮವಾಗಿ ಮಳೆ ಆಗುತ್ತಾ ಇರೋದಕ್ಕಾಗಿ ತುಂಗಾ ಜಲಾಶಯದಿಂದ ನೇರವಾಗಿ 3 ದಿನದಿಂದ ದಿನನಿತ್ಯ ಬೆಳಗ್ಗೆ 80, ಮಧ್ಯಾಹ್ನಕ್ಕೆ 1.5 ಲಕ್ಷ, ಸಂಜೆಗೆ 91, ಈ ರೀತಿಯಾಗಿ 3 ದಿನಗಳಿಂದಲೂ ಅತ್ಯಧಿಕವಾಗಿರ್ತಕ್ಕಂಥ ನೀರನ್ನು ಬಿಟ್ಟಿದ್ದಾರೆ. ಆ ನೀರು 3 ದಿನದಲ್ಲಿ ನಮ್ಮ ಜಲಾಶಯ ಬರೋಕ್ಕೆ ಪ್ರಾರಂಭ ಆಗಿದ್ದಾವೆ. ಈಗ ಹಂಗೆ ಜಲಾಶಯದಲ್ಲಿ 45 TMC ನೀರಿದೆ, 55,000 ಕ್ಯೂಸೆಸ್ ಇವತ್ತು ಈಗಿನ ಪರಿಸ್ಥಿತಿ ಬರ್ತಾ ಇದೆ. ಇವತ್ತು ಸಂಜೆ ಒಳಗಾಗಿ 1 ಲಕ್ಷದವರೆಗೆ ತಲುಪುತ್ತೆ. ಅದೇ ರೀತಿಯಾಗಿ ನಮ್ಮ ಜಲಾಶಯದಲ್ಲಿ ಸುಮಾರು 26 TMC ವರೆಗೆ ಇವತ್ತು ತುಂಗಾಲಿಂದ ನೀರು ಬರೆದವು. ಅಂದರೆ ಒಟ್ಟಾರೆ 9ನೇ ತಾರೀಕು ಒಳಗಾಗಿ 71 TMC ನೀರಾಗುತ್ತೆ. ನಮಗೆ ಫುಲ್ಫಿಲ್ ಆಗಿ ಆಂಧ್ರ, ಕರ್ನಾಟಕ, ತೆಲಂಗಾಣಕ್ಕೆ ನೀರು ಆಗುತ್ತೆ. ಹಂಗಾಗಿ ಎಲ್ಲ ಕಾಲುವೆಗಳಿಗೆ ಬೇಗನೆ ನೀರಾವರಿ ಸಲಹಾ ಸಮಿತಿ ಸಭೆ ಕರೆದು ಎಲ್ಲ ಕಾಲುವೆಗಳಿಗೆ ಬೆಳೆಗಳಿಗೆ ರೈತರು ನೀರು ಕೊಡ್ಬೇಕಂತ ವಿನಂತಿ ಮಾಡ್ತೀವಿ. ಒಂದ್ ಕಡೆಗೆ 70 TMC ಆದ್ರೆ ಮಾತ್ರ ನೀರನ್ನ ರೈತರಿಗೆ ಬಿಡ್ತೀವಿ, ಇಲ್ಲಾಂದ್ರೆ ಯಾರು ಬೆಳೆ ಬೆಳಿಬೇಡ್ರಿ ಅನ್ನುವಂತ ಸೂಚನೆಯನ್ನು ಮೌಖಿಕ ಸೂಚನೆ ಕೊಟ್ಟಿದ್ದಾರೆ ಸರ್. ಈ ವರ್ಷ ಅವ್ರು ಏನ್ ಹೇಳಿದ್ರು, ಎಲ್ಲಿನೋ ಎಫೆಕ್ಟ್ ಇದೆ, ಅದರಿಂದಾಗಿ ಮಳೆ ಪ್ರಮಾಣ ಕಡಿಮೆ ಇರುತ್ತೆ ಅನ್ನೋ ಒಂದು ಮಾತಾಡಿದ್ರು. ಅದಕ್ಕೆ ನಾವು ಭದ್ರಾಗಿದ್ವಿ. ಕುಡಿಯೋ ನೀರಿಗೆ ಒಂದೇ ಕೇಳಿದ್ವಿ, ಕುಡಿಯೋ ನೀರು ಕೊಟ್ಟಿದ್ರು, ತಗೊಂಡಿದ್ವಿ. ಆದರೆ ಈಗ 2 ತಿಂಗಳು ಕಳೆದೋಗಿದೆ. ನಾವು ಮೊದಲು ಪ್ರತಿ ವರ್ಷದಂತೆ ಭರವಸೆ ಇರೋಂತೆ ನಾವು ಸಸಿಗಳು ನಾಟ್ಕೊಂಡಿದ್ವಿ, ಬೀಜಗಳು ತಂದ್ಕೊಂಡು ಹಾಕೊಂಡ್ಬಿಟ್ಟಿದ್ವಿ. ಆಗಲೇ ಈಗ ಉತ್ತಮವಾದ ಮಳೆ ಆಗ್ತಾ ಇದೆ. ಈಗ ಕನಿಷ್ಠ ಏನಿಲ್ಲ ಅಂದ್ರೆ 20-25 TMC ವರೆಗೂ ನೀರು ಇನ್ನೊಂದು 5-6 ದಿನದಲ್ಲಿ ಬರೋದಿದೆ ಡ್ಯಾಮಿಗೆ. ಮತ್ತೆ ವರದಾ ನದಿಯಿಂದನೂ ನೀರು ಬರೋದಿದೆ. ಹಂಗಾಗಿ ನಾವು ಇಷ್ಟು ದಿನ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾವು ಸುಮ್ಮನಿದ್ವಿ. ಈಗ ನೀರು ಬರ್ತಾ ಇದೆ, ಬರೋ 1 ಲಕ್ಷ ಆಲ್ರೆಡಿ ಬರೋ ಒಂದು ನಮಗೆ ವ್ಯವಸ್ಥೆ ಇದ್ದಾಗ ನೀವು ICC ಮೀಟಿಂಗ್ನ ಬೇಗ ಕರೆದು ಮಾಡ್ಕೊಂಡ್ರೆ ಇನ್ನು ನಮಗೆ ಬೆಳೆ ಬರೋದು ಕೂಡ ಉತ್ತಮ ಆಗ್ತದೆ. ಈಗಾಗಲೇ ಕೆಲವರೆಲ್ಲ ನಾಟ್ಕೊಂಡ್ರೆ ಸಸಿ ಲಾಸ್ ಆಗುತ್ತೆ, 60 ದಿನ ಆಗೋಗಿದೆ ಆಗಲೇ. ಮತ್ತೆ ನೀವು ಇನ್ನೂ ಲೇಟ್ ಮಾಡಿದ್ರೆ ಆ ಈಲ್ಡ್ ಕಳ್ಕೊಂಡು ಮತ್ತೆ ನಾವು ನೆಕ್ಸ್ಟ್ ಈಲ್ಡ್ನೂ ಬರೋಲ್ಲ. ಈಗ ಚಳಿಗಾಲ ಸ್ಟಾರ್ಟ್ ಆಗಕ್ಕೆ ಬಂತು ಅಂತಂದ್ರೆ ನಮಗೆ ಆ ಒಂದು ಈಲ್ಡ್ ಬರೋದು ಏನಿದೆ ಅದನ್ನೂ ಬರಲ್ಲ. ದಯಮಾಡಿ ನಾವು ನಿಮ್ಮನ್ನು ಕೇಳ್ಕೊಳ್ಳೋದೇನೆಂದ್ರೆ, ದಯಮಾಡಿ ಕಾಲುವೆಗಳಿಗೆ ನೀರು ಹರಿಸಕ್ಕೆ ಶುರು ಮಾಡಿರಿ. ICC ಮೀಟಿಂಗ್ನ ಇನ್ನೊಂದು 2-3 ದಿನದಲ್ಲಿ ಆ ಡೇಟ್ನ ಘೋಷಣೆ ಮಾಡಿ ಕರೀರಿ ಅಂತ ನಾವು ಕೇಳ್ತೀವಿ. ಸರ್, ಈಗ ಒಂದ್ ವೇಳೆ ಏನಾದರೂ ನೀರು ಬಿಡದೆ ಹೋದಂತ ಸಂದರ್ಭದಲ್ಲಿ ಈಗ ಅಧಿಕಾರಿಗಳು ಹೇಳ್ತಾ ಇದೆ 70 TMC, ಅಲ್ಲಿವರೆಗೂ ಏನಾದರೂ ನಿಮ್ಮ ಬೇಡಿಕೆಗೆ ಸ್ಪಂದನೆ ಮಾಡಲಿಲ್ಲ ಅಂದ್ರೆ TP ಬೋರ್ಡ್ ಏನು ನಿಮ್ಮ ಮುಂದಿನ ನಡೆ ಏನು? ಇಲ್ಲ, ಈಗ ನಮ್ಗೆ 2ನೇ ಬೆಳೆಗೆ ನೀರಿಲ್ಲ ಅಂತೇಳಿ ಇಲ್ಲಿಗೆ ಸುಮ್ಮನೆ ಇದ್ವಿ. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಇದ್ರ ಬಗ್ಗೆ ಸವಿಸ್ತಾರವಾಗಿ ವಿಚಾರಗಳನ್ನು. ಇವತ್ತು ನಮಗೆ ಮತ್ತೆ ಅವ್ರು 2ನೇ ಬೆಳೆಗೆ ಇವಾಗ ನಮಗೆ ಮುಂಗಾರು ಬೆಳೆ ಸ್ಟಾರ್ಟ್ ಆದ್ರೆ ಸುದ ನಮಗೆ ನೀರು ಬಿಡೋಕಲ್ಲಪ್ಪ ಅಂದರೆ ಮತ್ತೆ ಹೋರಾಟ ಮಾಡೋಕತ್ ನಾವು. ಇವತ್ತು ಪ್ರೆಸೆಂಟ್ 44 TMC ನೀರು ಐತೆ. ಇನ್ನು ಮಲೆನಾಡು ಪ್ರದೇಶದಿಂದ ದಿನ 50-60 TMC ಹರಿದು ಬರ್ತಾ ಇದೆ. ಹಂಗಾಗಿ ನಮಗೆ ರೈತರಿಗೆ ನೀರು ಬಿಡ್ರಿ. ಈಗ ಇಲ್ಲ ಅಂದರೆ ಒಂದು 4 ದಿನದಾಗ ಒಂದು ಸಲಹಾ ಸಮಿತಿ ಕರ್ರಿ, ನೀರಾವರಿ ಸಲಹಾ ಸಮಿತಿ ಕರೆದ ಮೇಲೆ ನಮಗೆ ನೀರು ಬಿಡೋ ವ್ಯವಸ್ಥೆ ಮಾಡಿದ್ರೆ ನಮಗೆ ರೈತರಿಗೆ ಅನುಕೂಲ ಆಗುತ್ತೆ. ಒಂದು ವೇಳೆ ತಾವು ಗೌರ್ಮೆಂಟ್ನವ್ರು ಏನಾದ್ರು ನಮ್ಗೆ ನೀರು ಬಿಟ್ಟಿಲ್ಲಪ್ಪ ಅಂದರೆ ಇಡೀ ಒಂದು 4 ಜಿಲ್ಲೆ ಮತ್ತು ಆಂಧ್ರ ಪ್ರದೇಶದಿಂದ ಉಗ್ರವಾದ ಹೋರಾಟವನ್ನು ನಾವು ಹಮ್ಮಿಕೊಳ್ಳೋ ಸಿದ್ಧ. ಇದಿಷ್ಟು ಇಲ್ಲಿನ ರೈತರು ಕೂಡ ಹೇಳ್ತಾ ಇದ್ದಾರೆ. ನಿಗದಿತ ಅವಧಿಯಲ್ಲಿ ಮಳೆ ಆಗ್ತಾ ಇಲ್ಲ, ಈಗ ಜಲಾಶಯಕ್ಕೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬರ್ತಾ ಇದೆ. ಹಾಗಾಗಿ ರೈತರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಕೃಷಿ ಕೆಲಸಕ್ಕೆ ಈಗ ಕಾಲುವೆ ಮೂಲಕ ನೀರನ್ನ ಹರಿಸಬೇಕು, ಇಲ್ಲವಾದ್ರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆ ಸಂದೇಶವನ್ನು ಈಗ ಸರ್ಕಾರಕ್ಕೆ ರವಾನೆ ಮಾಡ್ತಾ ಇರುವಂಥದ್ದು. ಕ್ಯಾಮರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಯಳೆ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.